ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಒಂದ್ ಕಡೆ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಸಚಿವ ರಾಮುಲು ಅವರು ಕೂಡ ಇರುವಂತದ್ದು. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರಿ, ಒಟ್ಟಾರೆಯಾಗಿ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಮತ್ತೆ ಅಧಿಕಾರಿ ಆತ್ಮಹತ್ಯೆ ಕುರಿತು ಏನ್ ಹೇಳ್ತೀರಿ ಸರ್? ಇದು ಈ ರೀತಿ ಭ್ರಷ್ಟಾಚಾರ ನೋಡಿದಂಥ ಟೈಮಲ್ಲಿ ಬಹುಶಃ ಇದು ಮೊದಲನೇದಂತೇಳಿ ತಿಳ್ಕೊಂಡಿನಿ. ಯಾರೇ ಒಬ್ಬರು ಸರ್ಕಾರದ ಹಣ ಬೇರೆ ಕಡೆ ಅಕೌಂಟ್ ಮಾಡಿ ಒಂದು ಕಡೆ ಸೇಮ್ ಅಕೌಂಟಲ್ಲಿ ಸೇಮ್ ಬ್ಯಾಂಕಲ್ಲಿ ಒಂದು ಕಡೆ ಅಕೌಂಟ್ ಇರ್ತದೆ, ಅದೇ ಅಕೌಂಟು ಸೇಮ್ ಬ್ಯಾಂಕಲ್ಲಿ ಹೋಗಿ ಅಕೌಂಟ್ ಮಾಡಿ ಅಲ್ಲಿ ಎಲ್ಲೋ ಒಂದು ಕಡೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಕೂಡ ಹಣ ಅಲ್ಲಿ ತುಂಬಿ ಅಲ್ಲಿನಿಂದ ಮುನ್ನ ಹೈದರಾಬಾದಿಗೆ ಬೇರೆ ಬೇರೆ ಅಕೌಂಟುಗಳಿಗೆ ಕಳಿಸಿರೋಂಥ ಉದಾಹರಣೆ ನಾನು ಯಾವತ್ತೂ ನೋಡಲಿಲ್ಲ. ಇದು ಸರ್ಕಾರದ ಹಣ ಈ ರೀತಿ ದುರುಪಯೋಗ ಆಗಿರೋದು ಪ್ರಥಮ ಅಂತೇಳಿ ತಿಳ್ಕೊಂಡಿನಿ. ಅಂದರೆ ಮುಂಚೆನೇ ಆಗಿತ್ತೇನೋ ನನಗೆ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಇದೇ ಪ್ರಥಮ ಅಂತೇಳಿ ತಿಳ್ಕೊಂಡಿದ್ದೀನಿ. ಅದು ಯಾರು ಹಣ ಬಳಕೆ ಮಾಡಿದಾರ? SC/ST ಜನಾಂಗದ ಹಣ. ಈ ಮಂತ್ರಿ ಯಾರು? ಮೀಸಲು ಕ್ಷೇತ್ರದಿಂದ ಗೆದ್ದಂಥವ್ರು. ಆ ಮೀಸಲು ಕ್ಷೇತ್ರದಿಂದ ಗೆದ್ದಂಥವ್ರು ಮೀಸಲು ಸಂಬಂಧಪಟ್ಟಿದಂಥ SC ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಆಗಿ ಅವ್ರ ರೆಸ್ಪಾನ್ಸಿಬಿಲಿಟಿ ಏನು? ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ಆ ಪ್ರಮಾಣ ವಚನ ಸ್ವೀಕಾರದ ಶಬ್ದಗಳನ್ನು ನೋಡ್ರಿ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಏನಿವತ್ತು ಯಾವ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ಕೊಂತಾನ ಅದಕ್ಕೆ ಬದ್ಧತೆ ಇದ್ರೆಗಿನ ಅವ್ರು ಈ ರೀತಿ ದುರುಪಯೋಗ ಮಾಡಿಕೊಂಡು ಅವ್ರ ಸ್ವಾರ್ಥ ಸಲುವಾಗಿ ಅದು ಯಾರ ರಾಜ್ಯಕ್ಕೆ ಕೊಟ್ಟಾರೋ ಯಾರಿಗೆ ಕೊಟ್ಟಾರೋ ಅದು ಬೇರೆ ಪ್ರಶ್ನೆ. ಈ ಮಂತ್ರಿ ಹಿಂಗೆ ಮಾಡಬಾರ್ದಾಯ್ತು. ಇದು ಒಳ್ಳೆ ಬೆಳವಣಿಗೆ. ಮಕ್ಕಳು ಸ್ಕಾಲರ್ಶಿಪ್ ಅಮೌಂಟ್, ಮಕ್ಕಳು ಪಠ್ಯ ಪುಸ್ತಕಗಳ ಅಮೌಂಟು, ಮಕ್ಕಳು ಉನ್ನತ ಶಿಕ್ಷಣ ಪಡ್ಕೊಂತಾರೆ, ಅವ್ರಿಗೆ ಓದ್ಕೋರಿ ಅಂತ ಮಕ್ಕಳು ಇಲ್ಲ, ರೊಕ್ಕ ಇಲ್ಲ, ಏನ್ ಮಾಡ್ಬೇಕು ಸರ್? ಒಂದ್ ಕಡೆ ಈ ನಿಗಮದ ಹಣ ಎಲ್ಲವೂ ಕೂಡ ಆಂಧ್ರ ತೆಲಂಗಾಣದ ಚುನಾವಣೆಗೆ ಬಳಕೆ ಆಗಿದೆ, ಹಾಗಾಗಿ ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿದಾರೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಮಾತುಗಳು ಕೇಳಿ ಬರ್ತದೆ. ಅಲ್ರಿ, ಯಾರಿಗೆ ವರ್ಗಾವಣೆ ಮಾಡಿದಾರ ಗೊತ್ತಿಲ್ಲ ಆಗಲಿ, ಅವರು ತಕ್ಷಣ ರಾಜೀನಾಮೆ ಮಾಡ್ಕೊಡೋಕೆ ತನಿಖೆ ಪ್ರಾರಂಭ ಆಗ್ಬೇಕು. ಇದರಿಂದ ಯಾರು ತೆಲಂಗಾಣಕ್ಕೆ ಹೋಯ್ತು, ಮಹಾರಾಷ್ಟ್ರಕ್ಕೆ ಹೋಯ್ತು, ಎಲ್ಲೋಯ್ತು ಅಂತೇಳಿ ನೋಡೋಣ. ಇಲ್ಲ ಡೆಲ್ಲಿ ಕಡೆ ಹೋಯ್ತು, ಹಂಗಾಗಿ ಫಸ್ಟ್ ರಾಜೀನಾಮೆ ಮಾಡಿಕೊಟ್ಟು CBI ಕೊಡ್ಬೇಕು. ಸರಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ DCM CM ಅವ್ರ ಗಮನಕ್ಕೆ ಇರುತ್ತೆ. CM ಅವ್ರು ಕೇಳ್ತಾರೆ, ಈ ಗಮನಕ್ಕೆ ಇಲ್ದೇನೆ ಈ ತರ ಆಯ್ತು. ಅವ್ರ ಮೇಲೆ ಕೂಡ ಇದಾದ ನಂತರ ಅವ್ರ ಮೇಲೆ ಕೂಡ ಅನುಮಾನ ಬರ್ತಾ ಇದೆ ನಮ್ಮೆಲ್ಲರಿಗೂ ಕೂಡ. ಎಲ್ಲ ಇಲಾಖೆಯಲ್ಲಿದ್ದಂಥ ನಿಗಮಗಳ ಮೇಲೆ ಕೂಡ ಈ ರೀತಿ ಆಗಿದೆ ಅನ್ನೋದೇಳಿ ನೋಡಬೇಕಾಗುತ್ತೆ, ಚೆಕ್ ಮಾಡ್ಕೋಬೇಕು. ಅದಕ್ಕೂ CBI ಕೊಡ್ಲಿ, ಎಲ್ಲ ತನಿಖೆ ಆಗುತ್ತೆ. ಸರ್, ಒಂದ್ ಕಡೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಒಂದ್ ಕಡೆ ಸಚಿವರ ರಾಜೀನಾಮೆ ಕೊಡ್ಬೇಕಂತ ಈಗ 5-6 ದಿವಸಗಳಾಯ್ತು ಈ ಘಟನೆ ಕಳೆದು, ಆದ್ರೂ ಇನ್ನೂ ಏನು ಕ್ರಮ ಕೈಗೊಳ್ತಾ ಇಲ್ಲ. ಒಂದ್ ಕಡೆ SIT ವಹಿಸಿದೇವೆ ಅನ್ನೋಂತ ಸರ್ಕಾರ ಹೇಳ್ತಾ ಇದೆ ಸರ್. ಈಗ SIT ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ CBI ಕೊಡಲಿ. CBI ಕೊಟ್ಟ ನಂತರ ಯಾರೇ ಮಂತ್ರಿಗಳು ಉದಾಹರಣೆ ನೋಡಿದಂಥ ಟೈಮಲ್ಲಿ ಈ ರೀತಿ ಘಟನೆಗಳಾದಂಥ ಟೈಮಲ್ಲಿ ಎಲ್ಲರಿಗೂ ರಾಜೀನಾಮೆಯನ್ನು ಕೊಟ್ಟಾರ. ಅವ್ರು SIT ಇರೋದ್ರಿಂದ ಇವತ್ತು ಅವರೇ ಮಂತ್ರಿಗಳಾಗಿ ಅಲ್ಲಿ ಮುಂದುವರಿತಾ ಇದ್ರೆ ಯಾವ ರೀತಿ ತನಿಖೆ ಮಾಡೋಕ್ಕಾಗುತ್ತೆ? ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವ ರಾಮುಲು ಅವರು ಕೂಡ ಹೇಳ್ತಿರುವಂತದ್ದು. ಈ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರ ಸಂಬಂಧಪಟ್ಟಂಗೆ ಸಂಪೂರ್ಣ ತನಿಖೆ ಆಗಬೇಕು, ಜೊತೆಗೆ ಈ ಪ್ರಕರಣವನ್ನ CBIಗೆ ವಹಿಸಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.